ಅಸುರಾಧಿಪತಿ ಸುಧೀರ್ ಅಧಿಕಾರ ಸಿಕ್ಕಾಗಿಂದ ತುಂಬ ಚೆನ್ನಾಗೇ ಸ್ಟಾರ್ಟ್ ಮಾಡಿದ್ರು. ರಾಜಮಾತೆ ಅಂತ ಹೇಳ್ಕೊಂಡು ಮೆರಿತಾ ಇದ್ದ ಸ್ವಯಂ ಘೋಷಿತ ರಾಜಮಾತೆ ಅಶ್ವಿನಿ ಗೌಡ ಅವರಿಗೆ ಮತ್ತು ಜಾಹ್ನವಿ ಅವರಿಗೆ ಚಳಿ ಜ್ವರ ಬಿಡಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮೊನ್ನೆ ತಾನೇ ಸುದೀಪ್ ಹೇಳಿದ್ದಾರೆ, ಇಲ್ಲಿ ರಾಜಮಾತೆ ಕಟ್ಟಪ್ಪ ಆ ಥರ ಯಾರೂ ಇಲ್ಲ ಅಂತ. ಬಟ್ ಅದೇ ಡೈಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾರೆ, ಯಾಕಂದರೆ ಅಧಿಕಾರದ ದಾಹ ವ್ಯಾಮೋಹ ಅತಿಯಾಗಿ ಕಾಣಿಸ್ತಾ ಇದೆ. ಬಿಗ್ ಬಾಸ್ ಹೇಳೋಕ್ಕೇನೋ ಹೇಳಿದ್ರು, ಇಲ್ಲಿ ಮೂಲ ನಿಯಮ ಅದೇ ಥರ ಇರುತ್ತೆ, ಯಾವುದೇ ಚೇಂಜಸ್ ಇಲ್ಲ. ಬಟ್ ನೀವು ಅಸುರಾಧಿಪತಿ, ನಿಮ್ಮ ಮಾತನ್ನ ಬೇರೆಯವ್ರು ಕೇಳಲೇಬೇಕು ಅಂತ. ಆದರೆ ಇಲ್ಲಿ ಕೇಳೋ ಲಕ್ಷಣ ಯಾವುದೂ ಇರಲಿಲ್ಲ ಜಾಹ್ನವಿ ಮತ್ತು ಸೋ ಕಾಲ್ಡ್ ಅಶ್ವಿನಿ ಗೌಡ. ಆಯಿತು ಬಿಡಿ, ಸುಧೀರು ಏನು ಕಮ್ಮಿ ಇಲ್ಲ, ಕೇಳಲಿಲ್ಲ. ಮೇಕಪ್ ಮಾಡಬಾರ್ದು ಮಾಡಿದ್ದಕ್ಕೆ, ಮಾತು ಕೇಳದೇ ಇರೋದಕ್ಕೆ ಜಾಹ್ನವಿನ ಪನಿಷ್ಮೆಂಟ್ ಅವರಿಂದಲೇ ಸ್ಟಾರ್ಟ್ ಆಗಿದೆ. ತಗೊಂಡೋಗಿ ನೀರಿಗೆ ಹಾಕಿದ್ರು. ಆಮೇಲೆ ಹೇಳಿದ್ರು, ನೀವು ಇನ್ನೊಂದ್ಸಲ ಈ ಥರ ಮಾಡಿದ್ರೆ ಕರೆದ್ಬಿಟ್ಟು ಎಲ್ಲರಿಗೂ ಹೇಳಿದ್ರು, ನನ್ನ ಮಾತು ಯಾರೆಲ್ಲ ಕೇಳ್ತೀರಾ, ಫಾಲೋ ಮಾಡ್ತೀರಾ ಅವ್ರು ಈ ಸೈಡ್ ನಿಂತ್ಕೊಳ್ಳಿ. ಫಾಲೋ ಮಾಡದೇ ಇರೋರಿಗೆ ನಾನು ಯಾವ ರೀತಿ ಬೇಕಾದರೂ ಶಿಕ್ಷೆ ಕೊಡ್ಬೋದು ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಅಂತ. ಹಾಗೆ ಗಿಲ್ಲಿ ತಂಡಕ್ಕೂ ಹೇಳಿದ್ರು, ಗಿಲ್ಲಿ ಆ್ಯಂಡ್ ಕಾವ್ಯನ್ಗೂ ಮಾತು ತುಂಬ ಮಾತಾಡಬಾರ್ದು ಅಂತ. ಕೇಳಲಿಲ್ಲ ಅಂದ್ಬಿಟ್ಟು ಚಪ್ಪಲಿ ತೆಗಿಬೇಕು ಅಂತ ಹೇಳಿದ್ರು ಕಾವ್ಯನ್ಗೆ. ಆಮೇಲೆ ನೀರಿಗೂ ಹಾಕಿದ್ರು, ಸ್ವಿಮ್ಮಿಂಗ್ ಪೂಲ್ಗೂ. ಏನು ಮಾಡೋದು ಹೇಳಿ, ಅವ್ರಿಗೆ ಮಾತಾಡೋದೇ ಇದ್ದರೆ ಸರಿಯಾಗಲ್ಲ. ಆಮೇಲೆ ಬಿಗ್ ಬಾಸ್ ಕರೆದ್ಬಿಟ್ಟು ಹೇಳಿದ್ರು ಸುಧೀರಿಗೆ, ನೀವು ಅದಕ್ಕೆ ಕರೆಕ್ಟಾಗಿ ಕಾಸ್ಟ್ಯೂಮ್ ಹಾಕ್ಕೊಳ್ಳಿ ಅಂತ ಹೇಳಿ ಒಂದು ಬ್ಲ್ಯಾಕ್ ಕಲರದ್ದು ಕೋಟ್ ಕೊಡ್ತಾರೆ. ಅದನ್ನೆಲ್ಲ ಹಾಕ್ಕೊಂಡು ಅವ್ರು ರೆಡಿ ಆಗ್ತಾರೆ. ಅವ್ರಿಗೆ ಅಂತ ಒಂದು ಕೋಣೆನೂ ಕೊಡ್ತಾರೆ. ಆಮೇಲೆ ಇವ್ರು ಹೇಳ್ತಾರೆ, ನನ್ನ ಮಾತು ಕೇಳೋರೆಲ್ಲ ಈ ಸೈಡಿಗೆ ಬನ್ನಿ, ಕೇಳ್ದಿರೋರು ಆ ಸೈಡಿಗೆ ಹೋಗಿ ಅಂತ. ಸುತರಾಮ್ ಅವರಿಬ್ಬರು ಕೇಳೋದೇ ಇಲ್ಲ ಅಂತ ಹೋದರು, ಅಶ್ವಿನಿ ಆ್ಯಂಡ್ ಜಾಹ್ನವಿ. ಯಾಕಂದರೆ ಒಂದು ವಾರ ಅಧಿಕಾರದಲ್ಲಿದ್ದಿದ್ದಲ್ವ, ಬೇರೆಯವ್ರನ್ನ ಕುಣಿಸ್ತಾ ಇದ್ದಿದ್ದಲ್ಲ. ಇವಾಗ ತಾವು ಕುಣಿಬೇಕು ಅಂದರೆ ಮಾತ್ರ ಇಲ್ಲಿ ರೆಡಿ ಆಗಲ್ಲ. ಅಧಿಕಾರದ ಆಸೆ ವ್ಯಾಮೋಹ ಕಿರ್ಚ್ಕೊಂಡು ಕೂತ್ಕೊಂಡಿದ್ರು ಅಶ್ವಿನಿ. ನಮ್ಮ ಸಾಮ್ರಾಜ್ಯದ ಮೇಲೆ ರಾಕ್ಷಸರ ಆಕ್ರಮಣವಾಗಿದೆ, ನಮ್ಮ ಸಾಮ್ರಾಜ್ಯವನ್ನು ನಾವು ಕಾಪಾಡುತ್ತೀವಿ ಅಂತ ರಕ್ಷಿತನ ಬ್ರೈನ್ ವಾಶ್ ಮಾಡೋಕ್ಕೆ ಬಂದರು. ನೀನು ಈ ಸೈಡಿಗೆ ಬರ್ತೀಯಾ, ಇವಾಗಲೂ ಇದೆ ಒಂಟಿ ಜಂಟಿ ಅಂತ. ನಿನ್ನೆ ಮಾತ್ರ ನಿನಗೆ ಎಕ್ಸ್ಕ್ಯೂಸ್ ಇತ್ತು, ಇವತ್ತಿಲ್ಲ. ಡಿಸೈಡ್ ಮಾಡು, ಆ ಸೈಡ್ಗೆ ಹೋಗ್ತೀಯಾ ಈ ಸೈಡಿಗೆ ಬರ್ತೀಯಾ ಅಂತ. ಆ ಹುಡುಗಿಗೆ ಮೊದಲು ಏನು ಅಂತ ಸರಿಯಾಗಿ ಅರ್ಥ ಆಗಿಲ್ಲ. ಸರಿ ಅಂತ ಇವ್ರ ಸೈಡಿಗೆ ಬರ್ತಾಳೆ. ಆಮೇಲೆ ಆಚೆ ಬಿಗ್ ಬಾಸ್ ಅವ್ರು ಕರೀತಾರೆ ಅಸುರಾಧಿಪತಿನ ಅವ್ರ ಕೋಣೆಗೆ. ಅಲ್ಲಿ ದಿನಸಿ ಗ್ರೋಸರಿ ಇಟ್ಟಿರ್ತಾರೆ, ಎರಡು, ಒಂದು ಜಂಟಿಗೆ ಒಂದು ಒಂಟಿಗೆ ಅಂತ. ಅಂದರೆ ಒಂದು ಲಕ್ಸುರಿ ಬಜೆಟದ್ದು ಗ್ರೋಸರಿ, ಇನ್ನೊಂದು ನಾರ್ಮಲ್ ಅಂತ. ನೀವು ಯಾವುದಕ್ಕೆ ಡಿಸೈಡ್ ಮಾಡ್ತೀರೋ ಅದು ಅವ್ರಿಗೆ ಸೇರುತ್ತೆ ಅಂತಾರೆ ಬಿಗ್ ಬಾಸ್. ಆ ಟೈಮಿಗೆ ಅಸುರಾಧಿಪತಿ ಲಕ್ಸುರಿ ಬಜೆಟದ್ದು ಐಟಮ್ನ ಬಂದು ಜಂಟಿ ತಂಡಕ್ಕೆ ಕೊಡ್ತಾನೆ. ಯಾಕೆ ಅಂತ ಕೇಳಿದ್ದಕ್ಕೆ ಅವರೆಲ್ಲರೂ ನಮ್ಮ ಮಾತನ್ನ ಕೇಳ್ತಾ ಇದ್ದಾರೆ, ಒಂಟಿ ತಂಡದವರು ಕೇಳ್ತಾ ಇಲ್ಲ. ಒಂಟಿ ತಂಡದಿಂದ ಕೇಳದೇ ಇರೋರು ಅವರಿಬ್ಬರೇ, ಜಾಹ್ನವಿ ಮತ್ತು ಅಶ್ವಿನಿ. ಧ್ರುವಂತ್, ಧನುಷ್ ಎಲ್ಲರೂ ಇವ್ರದ್ದು ಅಂಗರಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅವರಿಬ್ಬರಿಂದಾಗಿ ಮಿಕ್ಕೋರ್ಗೂ ಅಲ್ಲಿ ಆಚೆ ಈಚೆ ಆಯಿತು. ಸರಿ ಬಿಡಿ, ಅಂತೂ ಇಂತೂ ಲಕ್ಸುರಿ ಜಂಟಿ ತಂಡಕ್ಕೆ ಬಂತು. ಅವರಿಗೆ ನಾನು ಏನು ಅಂತ ತೋರಿಸ್ತೀನಿ ಅಂತ ಸುಧೀರ್ ಹೇಳಿದಾಗ ತೋರಿಸು ಅಂತ ಈಚೆಯಿಂದ ಹೊರಗಡೆಯಿಂದ ಕಿರ್ಚುತ್ತಾ ಇದ್ರು ಇವರಿಬ್ಬರು ಲೇಡೀಸು. ಈಚೆ ಬರ್ತಾ ಇದ್ದಾಗ ಹೊರಗಡೆ ಬಂದು ಮನೆ ಒಳಗಡೆ ಎಂಟ್ರಿ ಕೊಟ್ಟಾಗ ಅವರಿಬ್ಬರ ಜೊತೆ ಅಶ್ವಿನಿ ಮತ್ತು ಜಾಹ್ನವಿ ಜೊತೆ ರಕ್ಷಿತನೂ ಕೂತ್ಕೊಂಡೇ ಇರ್ತಾಳೆ.
ಬಹುಪರಾಗ್ ಹೇಳಲ್ಲ. ಆವಾಗ ಸುಧೀರ್ ಕರೆದು ಕೇಳ್ತಾನೆ, ನೀನು ಆ ಸೈಡ್ಗ ಈ ಸೈಡ್ಗ ಅಂತ. ಅವಾಗ ಅವಳು ಕ್ಲಾರಿಟಿ ತಗೋತಾಳೆ. ಓಕೆ, ಸೊ ಅವಳು ಬಂದು ಇವ್ರದ್ದು ಅಸುರಾಧಿಪತಿ ಟೀಮ್ಗೆ ಸೇರ್ಕೋತಾಳೆ. ಇವಾಗ ಬೈ ಒನ್ ಗೆಟ್ ಒನ್ ಫ್ರೀ ಥರ ನಮ್ಮದು ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಅವರು ಇಬ್ಬರೇ ಆಗಿದ್ದಾರೆ. ಇವಾಗ ಯಾರಿಗೆ ಯಾರು ಫ್ರೀ ಅಂತ ನನಗಂತೂ ಗೊತ್ತಾಗಿಲ್ಲ. ಫ್ರೀ ಪ್ರಾಡಕ್ಟ್ಸ್. ಸೊ ಹಿಂದಿನ ದಿವಸ ಕೊಟ್ಟಿರೋ ಟಾಂಟ್ ಮಾರನೇ ದಿವಸ ತುಂಬ ನೀಟಾಗಿ ಕಾವ್ಯ ಇಲ್ಲಿ ಹೇಳ್ತಾಳೆ ಫ್ರೀ ಪ್ರಾಡಕ್ಟ್ ಅಂತ. ತಪ್ಪೇನಿಲ್ಲ, ಬಿಕಾಸ್ ಅವರೇ ಅದನ್ನು ಯೂಸ್ ಮಾಡಿರೋದಲ್ವ. ಅದಕ್ಕೆ ಹೇಳ್ತಾರೆ ತಲೆಗೆ ಹಾಕಿರೋ ನೀರು ಕಾಲಿಗೆ ಬರಲೇಬೇಕು ಅಂತ. ಸೊ ತಲೆಗೆ ಹಾಕೋ ಮುಂಚೆ ಯೋಚನೆ ಮಾಡಿ, ಬಿತ್ತಿದ್ದೇ ಬೆಳೆಯೋದು, ಕೇರ್ಫುಲ್ ಆಗಿರಿ. ಬಿತ್ತೋ ಮುಂಚೆ ಭತ್ತ ಬಿತ್ಬಿಟ್ಟು ರಾಗಿ ಕೇಳಬೇಡಿ, ರಾಗಿ ಬಿತ್ಬಿಟ್ಟು ಭತ್ತನ ಕೇಳಬೇಡಿ ಬೆಳಿಬೇಕಾದ್ರೆ. ಸೊ ಕೇರ್ಫುಲ್.